ಕಳೆದ ಪಾರ್ಲಿಮೆಂಟ್ನಲ್ಲಿ ಇಂಧನ ಸಚಿವರಾದಂಥ ಹರ್ದೀಪ್ ಸಿಂಗ್ ಪುರಿ ಅವರು ಸದನದಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರೂ ಚಿಂತೆಗೆ ಒಳಗಾಗಬಾರ್ದು, ನಮಗೆ 75 ದಿನ ಪೂರೈಕೆ ಆಗಷ್ಟು ಇಂಧನ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ. ಈ ಯುದ್ಧ ಪ್ರಾರಂಭ ಆದಮೇಲೆ ಮಿನಿಸ್ಟ್ರಿ ಆಫ್ ಆಯಿಲ್ ಅಂಡ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಅವ್ರ ಕಡೆಯಿಂದ ಏನು ಬರುತ್ತೆ, 25 ದಿನ ಎಷ್ಟು ಪೂರೈಕೆ ಆಗುವಷ್ಟು ಇಂಧನ ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. ಮತ್ತೆ ಮಂತ್ರಿಗಳು ಪುನರುಚ್ಚರಿಸ್ತಾರೆ, ಇಲ್ಲ ನಮ್ಮ ಹತ್ರ 75 ದಿನ ಇದೆ. ಆದರೆ ಇವತ್ತು ಕೇಂದ್ರ ಸರ್ಕಾರ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಜಾರಿ ಮಾಡಿದೆ, ಎಸ್ಮಾ ಆಕ್ಟ್ ಅನ್ನ ಜಾರಿ ಮಾಡಿದೆ, ಟು ಎನ್ಶೋರ್ ಅನ್ಇಂಟರಪ್ಟೆಡ್ LPG ಸಪ್ಲೈ ಅಂತ. ಆದರೆ ಸರ್ಕಾರದಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲ, ಸಚಿವರಿಗೆ ಗೊತ್ತಿಲ್ಲ, ಅಧಿಕಾರಿಗಳಿಗೆ ಗೊತ್ತಿಲ್ಲ. ಅಂದ್ರೆ ಆಡಳಿತ ಯಾವ ದಿಕ್ಕಿನಲ್ಲಿ ಇವರು ನಡೆಸ್ತಾ ಇದಾರೆ ಅಂತ ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಸಾರ್ವಜನಿಕರಲ್ಲಿ ಇವತ್ತು ಆತಂಕ ಮೂಡಿಸ್ತಾ ಇದ್ದಾರೆ. ನೀವು ಹೇಳ್ದಂಗೆ ಹೋಟೆಲ್ ಮಾಲೀಕರು ಇರ್ಬೋದು, ಸಣ್ಣ ಪುಟ್ಟ ಬಿಸ್ನೆಸ್ಗಳು ಇರ್ಬೋದು, ಅವರು ಆತಂಕದಲ್ಲಿದ್ದಾರೆ. ಗುಜರಾತ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಏನು ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇದೆ, ಅಲ್ಲಿ ಕೆಲಸ ನಿಂತೋಗಿದೆ. ಪುಣೆನಲ್ಲಿ ಟಾಟಾ ಕಂಪನಿದವರು ಇಂಧನ ಇರಲಾರ್ದೆ ಇವತ್ತು ಅವರ ಕಾರ್ ಮ್ಯಾನುಫ್ಯಾಕ್ಚರಿಂಗ್ 50% ರಿಡಕ್ಷನ್ ಮಾಡಿದ್ದಾರೆ. ಯಾರು ಜವಾಬ್ದಾರಿ ಇದಕ್ಕೆಲ್ಲ? ಮಾತೆತ್ತಿದ್ರೆ ವಿಶ್ವಗುರು ಅಂತಾರಲ್ಲ ಅಪ್ಪ. ಏನು ಇದ ಮಾಡೋದು? ನಿಮ್ದು ಇಬ್ರು ದೋಸ್ತಗಳು, ಟ್ರಂಪ್ ನಿಮ್ ಬೆಸ್ಟ್ ಫ್ರೆಂಡ್ ಅಂತೀರಾ, ಇಸ್ರೇಲ್ ಪ್ರಧಾನಮಂತ್ರಿನೂ ನಿಮ್ ಬೆಸ್ಟ್ ಫ್ರೆಂಡ್ ಅಂತೀರಾ, ಇಬ್ರು ಸಮುದ್ರದ ಅಲೆಗಳಲ್ಲಿ ಓಡಾಡ್ತೀರಾ ಪ್ಯಾಂಟ್ ಏರ್ಸ್ಕೊಂಡೆ. ಇದ ಮಾಡೋದು? 15 ದಿನದಿಂದ ನೀವೇ ಇಸ್ರೇಲ್ ಅಲ್ಲಿ ಇದ್ರಲ್ಲ, ನಿಮ್ಗೇನು ಇದೆಲ್ಲ ಹೇಳಿಲ್ವ ಅವರು? ಇದು ನಮ್ಮ ರಾಷ್ಟ್ರದ ವಿದೇಶಾಂಗ ನೀತಿ ಮತ್ತೆ ಆರ್ಥಿಕ ನೀತಿಯ ವೈಫಲ್ಯ. ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಇದನ್ನ ಹಿಂದಿನ ಪಾರ್ಲಿಮೆಂಟ್ ನಲ್ಲಿ ಕೇಳಿದಾಗ ಕೂಡ ಎಲ್ಲರೂ ಅವ್ರ ಮೇಲೆ ವಾಗ್ದಾಳಿ ಮಾಡಿದ್ರು. ಆದ್ರೆ ಇವತ್ತು ಅವ್ರು ಹೇಳಿದ್ದೆಲ್ಲ ಸತ್ಯ ಆಗ್ತಾ ಇದೆ. ಎಲ್ಲಿದ್ದಾರೆ ವಿದೇಶಾಂಗ ಸಚಿವರು? ಎಲ್ಲಿದ್ದಾರೆ ಹರ್ದೀಪ್ ಸಿಂಗ್ ಪುರಿ ಅವರು? ಎಲ್ಲಿದ್ದಾರೆ ಮೋದಿ ಅವರು? ಎಲ್ಲಿದ್ದಾರೆ? ಪಾರ್ಲಿಮೆಂಟ್ ನಲ್ಲಿ ಬಂದು ಉತ್ತರಿಸ್ಲಿಕ್ಕೂ ಇವತ್ತು ತಾಕತ್ತು ಇವತ್ತು ಪ್ರೈಮ್ ಮಿನಿಸ್ಟರಿಗೆ ಇಲ್ಲ. ಹೋದ್ ಬಾರಿನೂ ಉತ್ತರ ಕೊಟ್ಟಿಲ್ಲ, ಹಂಗೆ ಓಡೋಗ್ಬಿಟ್ರು. ಈ ಪರಿಸ್ಥಿತಿಗೆ ಕಾರಣ ಮೋದಿ ಅವರ ಫೇಲ್ಡ್ ಡಿಪ್ಲೊಮೆಸಿ, ಫೇಲ್ಡ್ ಫಾರಿನ್ ಪಾಲಿಸಿ. ಬರೇ ಮನ್ ಕಿ ಬಾತಿಗೆ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ, ರೀಲ್ಸ್ ಮಾಡ್ಲಿಕ್ಕೆ ಪ್ರಧಾನಮಂತ್ರಿ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರದ ಮರ್ಯಾದೆ ಕಳ್ಕೊಂತ ಇದೀವಿ ನಾವು. ಸ್ವಲ್ಪ ದಯವಿಟ್ಟು ನೋಡಿ, ವಿದೇಶದ ಬೇರೆ ಬೇರೆ ಚಾನೆಲ್ಗಳಲ್ಲಿ ಮತ್ತೆ ಪೊಲಿಟಿಕಲ್ ಅನಲಿಸ್ಟ್ ಏನಂತ ಇದ್ದಾರೆ ನಮ್ಮ ದೇಶದ ಬಗ್ಗೆ, ಏನಂತ ಇದ್ದಾರೆ ಪ್ರಧಾನಮಂತ್ರಿಗಳ ಬಗ್ಗೆ. ಇವ್ರ ಯೋಗ್ಯತೆಗೆ ಇಷ್ಟೇ ಮಾಡ್ತಾ ಇರೋದು. ಇವತ್ತು ಎಸ್ಮಾ ಜಾರಿ ಆಗಿದೆ ಅಲ್ಲ, ಯಾರ ಜವಾಬ್ದಾರಿ ಅದಕ್ಕೆ? ಅವ್ರು ಉತ್ತರ ಕೊಡ್ಬೇಕಲ್ಲ. ಬಿಜೆಪಿ ಅವರು ವಿಶ್ವಗುರು ಬಗ್ಗೆ ಇಷ್ಟು ಮಾತಾಡ್ತಾರಲ್ಲ, ವಿಶ್ವಗುರುನೇ ಮಾಯ ಆಗಿದಾರಲ್ಲ, ಅದ್ರ ಬಗ್ಗೆ ಬಿಜೆಪಿ ಅವರು ಸ್ಪಷ್ಟ ಉತ್ತರ ಕೊಡ್ಬೇಕು ಪಾರ್ಲಿಮೆಂಟ್ ನಲ್ಲಿ. ಅನಂತಕುಮಾರ್ ಹೆಗಡೆ RSS ಬ್ಯಾನಿನ ವಿಚಾರ, ತಾಕತ್ತಿದ್ರೆ ದಮ್ಮಿದ್ರೆ ಅವೆಲ್ಲ ಬ್ಯಾನ್ ಮಾಡಿ. ಅವರಿಗೆ ತಾಕತ್ತು ದಮ್ಮಿದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಹೇಳ್ರಿ. ವಿಶ್ವದ ಅತ್ಯಂತ ದೊಡ್ಡ NGO ಅಲ್ಲ, ಬಹಳ ದೇಶ ಸೇವೆ ಮಾಡ್ತಾರಲ್ಲ, ಅವರಿಗೆ ತಾಕತ್ತು ದಮ್ಮಿದ್ರೆ ಅನಂತಕುಮಾರ್ ಹೆಗಡೆ ಅವರು ದಯವಿಟ್ಟು ನೀವು ಅವರಿಗೆ ನೋಂದಣಿ ಮಾಡ್ಕೊಳ್ಳಕ್ ಹೇಳಿ, ಪಾರದರ್ಶಕತೆ ತಗೊಂಡ್ ಬರ್ಲಿ. ಅವರ ಏನು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇದೆ, ದೇಣಿಗೆ ಎಲ್ಲಿಂದ ಬರ್ತಾ ಇದೆ, ಖರ್ಚು ಎಲ್ಲ ಆಗ್ತಾ ಇದೆ, ದಯವಿಟ್ಟು ಜನರಿಗೆ ತಿಳಿಸಿ. ಬ್ಯಾನ್ ಮಾಡೋ ತಾಕತ್ತು ದಮ್ಮು ಅದೆಲ್ಲ ನೆಕ್ಸ್ಟ್ ಫಸ್ಟ್ ರಿಜಿಸ್ಟ್ರೇಷನ್ ಆಗಕ್ಕೆ ಹೇಳಿ. ಅನ್ರಿಜಿಸ್ಟರ್ಡ್ ಆಗಿ ಓಡಾಡ್ತಾ ಇದಾರಲ್ಲ ಇವಾಗ, ಅದನ್ನು ಆಗುತ್ತೆ ಸ್ವಲ್ಪದ್ರಲ್ಲಿ. DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ 6 ವರ್ಷ ಆಗಿದೆ ಸರ್. ಇವತ್ತು ಡಿನ್ನರ್ ಆಯೋಜನೆ ಮಾಡಿದ್ದಾರೆ. ಈಗ ಸಂಭ್ರಮನೂ ಮಾಡಬಾರ್ದು ಹೇಳಿದ್ರು ಸರ್, ನಿಮ್ಮ ಅಭಿಪ್ರಾಯ ಹೇಳಿ ಸರ್. ನೋಡಿ, 6 ವರ್ಷದಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಪಕ್ಷವನ್ನ ಕಟ್ಟಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಅವರು ಅಧ್ಯಕ್ಷರಾಗಿದ್ದು, ಅಂತ ಸಂದರ್ಭದಲ್ಲೂ ಕೂಡ ಪಕ್ಷವನ್ನ ಕಟ್ಟಿ ಅವರು ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಇಬ್ರು ಸೇರಿ ಇವತ್ತು ಸರ್ಕಾರವನ್ನು ತಂದಿದ್ದಾರೆ. ಅದನ್ನ ಒಳ್ಳೆ ಕೆಲಸಗಳನ್ನ ನಾವು ಮುಂದುವರಿಸ್ತೇವೆ. ಸೊ ಏನೇ ಇದ್ರೂ
ಅವರ ನಾಯಕತ್ವವನ್ನ ಜನರು ಒಪ್ಪಿದ್ದಾರೆ, ಇವರಿಬ್ಬರ ನಾಯಕತ್ವವನ್ನ ಜನರು ಒಪ್ಪಿದ್ದಾರೆ. ಗ್ಯಾರಂಟಿಗಳನ್ನ ನಾವೇನ್ ಕೊಡ್ತೀವಿ ಅಂತ ಹೇಳಿದ ಅನುಷ್ಠಾನಕ್ಕೆ ತಂದಿದ್ದೇವೆ. ಒಂದ್ ಒಳ್ಳೆ ಆಡಳಿತ ಕೊಡ್ಬೇಕಂತ ನಮ್ದೇನು ಉದ್ದೇಶ ಇದೆ, ಅದನ್ನ ನಾವು ಮಾಡ್ತೀವಿ. ಸರ್, ಇನ್ನೊಂದು ತೆಲಂಗಾಣ ಸೇಮ್ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ ಅನ್ನೋ ಮಾತು. ಯಾವ್ದು? ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಮ್ಮದೇ ಪಕ್ಷದ ಅದಕ್ಕೆ ಟ್ರಾಫಿಕ್ ಇಸ್ ಪ್ರಾಬ್ಲಮ್ ಎವ್ರಿವೇರ್ ಅಲ್ಲ. ಹೈದರಾಬಾದ್ ನಲ್ಲೂ ಪ್ರಾಬ್ಲಮ್ ಇದೆ, ಹೈದರಾಬಾದ್ ನಲ್ಲೂ ಇದೆ, ಡೆಲ್ಲಿನಲ್ಲೂ ಇದೆ, ಬೆಂಗಳೂರಿನಲ್ಲೂ ಇದೆ, ಚೆನ್ನೈನಲ್ಲೂ ಇದೆ, ಲಂಡನ್ ನಲ್ಲೂ ಇದೆ, ನ್ಯೂಯಾರ್ಕ್ ನಲ್ಲೂ ಇದೆ. ಇದಕ್ಕೆಲ್ಲ ಸೇರಿ ಪರಿಹಾರ ಹುಡುಕ್ಬೇಕು ಅಷ್ಟೇ. ಅವ್ರು ಹೇಳಿದ್ರು ಸರ್, ಬೆಂಗಳೂರು ಹೋಲಿಸ್ಕೊಂಡ್ರೆ ಹೈದರಾಬಾದ್ ಚೆನ್ನಾಗಿದೆ, ಕಂಪ್ನಿಗೆ ನೋಡಿ, ಹೈದರಾಬಾದಿಗೆ ಬೆಂಗಳೂರಿಗೆ ಕಂಪ್ಯಾರಿಸನ್ ಇಲ್ಲ. ರಾಷ್ಟ್ರದ ಅತ್ಯಂತ ಹೆಚ್ಚು ನೋಂದಣಿ ರಿಜಿಸ್ಟ್ರೇಷನ್ ಆಫ್ 2 ವೀಲರ್ಸು 4 ವೀಲರ್ಸು ಆಗ್ತಾ ಇರೋದು ನಮ್ಮ ಬೆಂಗಳೂರಿನಲ್ಲಿ. ಹೆಚ್ಚು ಬಂಡವಾಳ ಬರ್ತಾ ಇರೋದು ನಮ್ಮ ಬೆಂಗಳೂರಿಗೆ. ಈಗ ನಿಮಗೆ ಪರ್ಸ್ಪೆಕ್ಟಿವ್ ಕೊಡ್ಬೇಕಂದ್ರೆ, ನೀವು IT ಸರ್ವಿಸಸ್ ಕೇಳ್ತಾ ಇದ್ರಲ್ಲ, ಅವ್ರದ್ದು 2.5 ಲಕ್ಷ ಕೋಟಿ ರೂಪಾಯಿ IT ಎಕ್ಸ್ಪೋರ್ಟ್, ನಮ್ದು 5.5 ಲಕ್ಷ ಕೋಟಿ ರೂಪಾಯಿ. ಹೋಲಿಕೆ ಎಲ್ಲಿದೆ ಸರ್? ಅವ್ರು ಏನಾದ್ರು ಹೇಳ್ಬೋದು, ಯಾರು ಏನಾದ್ರು ಹೇಳ್ಬೋದು, ಬೆಂಗಳೂರೇ.